ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮತ್ತು ಮಂತ್ರಿ ವಿರುದ್ಧ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈಗ ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇದೆ. ಯೂತ್ ಕಾಂಗ್ರೆಸ್ನಿಂದ ಕೇಂದ್ರದ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಇವತ್ತು ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ ವಿಂಗ್. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಜೈಪುರದಲ್ಲಿ ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟಿಗಿನ ಪ್ರೊಟೆಸ್ಟ್ ಅಲ್ಲಿ ಯುವಕರು ಎಲ್ಲರೂ ಕೂಡ ಬಂದಿರೋದು, ಬಹುತೇಕ ವಿದ್ಯಾರ್ಥಿಗಳಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪರಿಶ್ರಮ ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ಹೊಣೆ ಯಾರು ಅಂತ ಕೇಳ್ತಿದ್ದಾರೆ. ಮತ್ತೆ ಈ ಅರೆಸ್ಟ್ ಮಾಡ್ತಾ ಇದಾರಲ್ಲ, ಈ ಪ್ರಕರಣದಲ್ಲಿ ಅರೆಸ್ಟ್ ಆದವ್ರಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೆಲವು ಕಡೆ ಬಿಜೆಪಿ ಶಾಸಕರ ಜೊತೆ ಫೋಟೋ ಇರೋದೆಲ್ಲ ಬರ್ತಿದೆ. ಅಂತವ್ರನ್ನ ಯಾಕೆ ನೀವಿನ್ನೂ ತನಿಖೆ ಮಾಡ್ತಿಲ್ಲ ಅನ್ನೋದು ಕೂಡ ಇವ್ರದೆಲ್ಲ ಪ್ರಶ್ನೆ. ನೀಟ್ ಅಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ನವರ ಪ್ರತಿಭಟನೆಯನ್ನ ನೋಡ್ತಾ ಇದ್ದೀರಾ. ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ದೇಶದ ಪ್ರತಿಷ್ಠಿತ ಎಕ್ಸಾಮ್ ನೀಟ್ ಪರೀಕ್ಷೆ ಪದೇ ಪದೇ ಅಕ್ರಮಕ್ಕೆ ದಾರಿ ಹೇಗೋ ಸಿಗ್ತಾ ಇದೆ. ಇದು ಯಾಕೆ ಹಿಂಗಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಮತ್ತೆ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡೋದನ್ನ ಯಾವಾಗ ಬಿಡ್ತೀರಾ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಪಾಪ ತುಂಬಾ ಕಷ್ಟಪಟ್ಟು ಪರೀಕ್ಷೆ ಬರೆದಂತಹ ಕೆಲವು ವಿದ್ಯಾರ್ಥಿಗಳು ಈಗ ಈ ಆಘಾತದಿಂದ ಹೊರಬರೋಕ್ಕಾಗದೆ ಸಾವನ್ನಪ್ಪಿದ್ರು. ಸೊ ತುಂಬಾ ಗಂಭೀರವಾದಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ವಾದ ಕೂಡ ಅಷ್ಟೇ. ನ್ಯಾಷನಲ್ ವೈಡ್ ಕಾಂಗ್ರೆಸ್ ಒಂದೇ ಪ್ರಶ್ನೆಯನ್ನು ಕೇಳ್ತಾ ಇದೆ. ಈ ಹಿಂದೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳಾಗೋ ಸಂಭವ ಇರುತ್ತೆ, ಈ ಲೂಪ್ ಹೋಲ್ಸ್ ಅನ್ನ ನೀವು ಸರಿಪಡಿಸ್ಕೊಳ್ಬೇಕು ಅಂತ ಇಸ್ರೋದ ಮಾಜಿ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣನ್ ಅವರು ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಕೊಟ್ಟ ಮೇಲೆ ಆ ಎಲ್ಲ ಅಂಶಗಳನ್ನ ಕರೆಕ್ಟ್ ಆಗಿ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಇದೇ ಪ್ರಶ್ನೆಯನ್ನ ಇಟ್ಕೊಂಡು ದೇಶದಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಆ ಪ್ರತಿಭಟನೆಯ ಭಾಗವಾಗಿ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ನೀವು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಕಾರ್ಯಕರ್ತರು ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇದ್ದೀರಾ. ಪಾರ್ಕ್ ಮುಂಭಾಗದಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ನ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಮತ್ತು ಕೆಲವು ಡಿಮ್ಯಾಂಡ್ಸ್ ಅನ್ನ ಕೂಡ ಇವತ್ತು ಸರ್ಕಾರದ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಇಡ್ಲಿಕ್ಕಿದ್ದಾರೆ. ಒಂದು, ಯಾವ ಇಲಾಖೆ ಮೇಲೆ ಆರೋಪ ಬಂದಿದೆ ಆ ಶಿಕ್ಷಣ ಮಂತ್ರಿ ರಿಸೈನ್ ಮಾಡಬೇಕು ಅನ್ನೋದು ಇವರ ಡಿಮ್ಯಾಂಡ್ ನ ಭಾಗ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಮೆಷರ್ಸ್ ಅನ್ನು ತಗೊಳ್ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ. ನೀಟ್ ಮಾಫಿಯಾ ವಿರುದ್ಧ ಕಾಂಗ್ರೆಸ್ ಸಿಡಿದೇಳ್ತಾ ಇದೆ. ರಾಜಸ್ಥಾನದ ಜೈಪುರದಲ್ಲೂ ಕೂಡ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಕಾಂಗ್ರೆಸ್ನವರು ಇಲ್ಲೂ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಾರೆ. ಆಮೇಲೆ ಈ ನೀಟ್ ಸ್ಕ್ಯಾಂಡಲ್ ಮಾಡೆಲ್ ಇದೆಯಲ್ಲ, ಇದು ಪ್ರಮುಖ 5 ರಾಜ್ಯಗಳಲ್ಲಿ ಹಬ್ಬಿದೆ. ಅದರಲ್ಲಿ ರಾಜಸ್ಥಾನ ಕೂಡ ಒಂದು. ಇದೇ ಜೈಪುರದಲ್ಲಿ ಸುಮಾರು ಜನ ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ತನಕ ಈ ಸ್ಕ್ಯಾಮ್ನಲ್ಲಿ 45ಕ್ಕೂ ಅಧಿಕ ಮಂದಿ ಅರೆಸ್ಟ್ ಆಗಿದ್ದಾರೆ. ಕೆಲವು ಕೋಚಿಂಗ್ ಸೆಂಟರ್ಗಳು ಜೈಪುರದಲ್ಲೂ ಕೂಡ ಆಕ್ಟಿವ್ ಆಗಿದ್ದರ ಬಗ್ಗೆ ಮಾಹಿತಿ ಇದೆ. ಸೊ ಇದೆಲ್ಲವನ್ನ ವಿರೋಧಿಸಿ ಪ್ರತಿಭಟನೆಗಳಾಗ್ತಾ ಇದೆ. ಆಮೇಲೆ ಇನ್ನೊಂದು, ಸೌತ್ ಇಂಡಿಯಾದಲ್ಲಿ ಇನ್ನೊಂದು ಡಿಮ್ಯಾಂಡ್ ಅಂತ ಹೇಳಿದ್ರೆ, ನಮ್ಮವರಿಗೆ ನೀಟ್ ಪರೀಕ್ಷೆನೇ ಬೇಡ, ಅದರಲ್ಲಿ ತುಂಬಾ ಡಿಸ್ಪ್ಯಾರಿಟಿಗಳಾಗುತ್ತೆ, ಅಂದ್ರೆ ತಾರತಮ್ಯಗಳಾಗ್ತಾ ಇದೆ.
ನಮ್ಮಲ್ಲಿ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರು ಕೂಡ ಅವ್ರಿಗೆ ಸೀಟ್ ಸಿಗೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ ನಮಗೆ ನೀಟ್ ಬೇಡವೇ ಬೇಡ ಅನ್ನೋ ವಾದ ಕೂಡ ಇದೆ. ಅದಕ್ಕೆ ತಕ್ಕ ಹಾಗೆ ಪದೇ ಪದೇ ಎಕ್ಸಾಮಿನೇಷನ್ ನಡೆಸುವಲ್ಲಿ ವಿಫಲ ಆಗ್ತಾ ಇದ್ದಾರೆ. ನೋಡಿ, JEE ಅನ್ನುವಂತಹ ಎಕ್ಸಾಮ್ ಕೂಡ ನಡೆಯುತ್ತೆ. ಅದ್ರಲ್ಲಿ ಯಾವತ್ತೂ ನೀವು ಈ ಥರದ್ದೆಲ್ಲ ಆರೋಪಗಳು ಕೇಳೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಕಂಪ್ಲೀಟ್ಲಿ ಕಂಪ್ಯೂಟರೈಸ್ಡ್ ಎಕ್ಸಾಮ್ ಅದು. ಆಮೇಲೆ ನೀಟ್ ಪರೀಕ್ಷೆಯನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಒಂದು ಡೀಟೇಲ್ಡ್ ರಿಪೋರ್ಟು ಲಾಸ್ಟ್ ಟೈಮ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದಾಗಲೇ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇಸ್ರೋದ ಮಾಜಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಕಮಿಟಿ ಇತ್ತು. ಅವ್ರು ತುಂಬಾ ಸ್ಟಡಿ ಮಾಡಿ ಒಂದು ಕಮಿಟಿನಲ್ಲಿ ಫೈಂಡಿಂಗ್ಸ್ ಅನ್ನ ರಿಪೋರ್ಟ್ ಮಾಡಿ ಕೊಟ್ಟಿದ್ರು. ಅದನ್ನ ಪೂರ್ತಿಯಾಗಿ ಅಳವಡಿಸಿಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ. ಜಲಫಿರಂಗಿಯ ಪ್ರಯೋಗ ಕೂಡ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಮೂಲಕ ಪ್ರತಿಭಟನಾಕಾರರನ್ನ ಹಿಮ್ಮೆಟ್ಟಿಸುವ ಪ್ರಯತ್ನವನ್ನ ರಾಜಸ್ಥಾನದ ಜೈಪುರದಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗ ಆಗ್ತಾ ಇರುವಂತಹ ದೃಶ್ಯ ಒಂದ್ ಕಡೆ ನೋಡ್ತಾ ಇದ್ದೀರಾ. ವ್ಯಾಪಕ ಪ್ರತಿಭಟನೆ ದೇಶದ ಹಲವು ರಾಜ್ಯಗಳಲ್ಲಿ ಆಗ್ತಾ ಇದೆ. ಪ್ರತಿಭಟನೆಯ ಕಿಚ್ಚು ಈಗಾಗಲೇ ದೇಶದಾದ್ಯಂತ ಹಬ್ಬಿದೆ. 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು 8 ರಿಂದ 12 ಗಂಟೆ ನಿರಂತರ ತಯಾರಿ ಮಾಡಿದ್ರು. ಸಿಕ್ಕಿದ್ದೇನಾ ಅನ್ನೋದು ಪ್ರಶ್ನೆ ಇರುತ್ತೆ. ಮಂಜುನಾಥ್ ಗೌಡ್ರು ಮತ್ತು ತಂಡದ